ಸರ್ 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 ಇದು ಸರ್ ಶಾಲೆಯಲ್ಲಿ ಬಿಸಿ ಊಟ ಮಾಡೋದ್ರಿಂದ ಇಲ್ಲ ಸರ್ ಅಲ್ಲೇ ಸೂಚನೆಗಳಿದೆ ಸರ್. ಈಗ ನೆಕ್ಸ್ಟ್ ನಮ್ದು ಈ ಮುಂಗಾರಿಗೆ ಪ್ರಿಪರೇಷನ್ ಅಂತ ಹೇಳಿದ್ರೆ ಬಿತ್ತನೆ ಬೀಜ ಅದನ್ನ ಆಲ್ರೆಡಿ ಇಂಡೆಂಟ್ ಕೊಡ್ತಿದ್ದೀವಿ ಸರ್. ಟೋಟಲ್ ನಾವು 566 ಕ್ವಿಂಟಲ್ ಸರ್. ಬೀಜದ ಬೇಡಿಕೆ 500 ಕ್ವಿಂಟಲ್ ಅಂದ್ರೆ ಮ್ಯಾಕ್ಸಿಮಮ್ ಸರ್. ಇಲ್ಲಿ ಏನ್ ಮಾಡ್ತಾರೆ ಅಭಿಲಾಷ ಮತ್ತೆ ಕೆಲವೊಂದು ತಳಿಗಳನ್ನು ಬಿಟ್ರೆ ಮಿಕ್ಕದನ್ನೆಲ್ಲ ಅವ್ರು ಏನ್ ಮಾಡಿರ್ತಾರೆ ಸಾಂಪ್ರದಾಯಿಕ ತಳಿಗಳನ್ನು ಉಪಯೋಗಿಸ್ತಾ ಇರ್ತಾರೆ ಸರ್. ಅದರಲ್ಲಿ ನಮ್ಮ ತಾಲೂಕಲ್ಲಿ ಅಭಿಲಾಷ ಭತ್ತದ ಬೀಜಕ್ಕೆ ತುಂಬಾ ಬೇಡಿಕೆ ಇದೆ ಸರ್ ಪ್ರತಿಯೊಬ್ಬರು. ಆದ್ರೆ ಈ ಸಾರಿ ನಮ್ಗೆ KS ಕರ್ನಾಟಕ 75 ಮೆಟ್ರಿಕ್ ಟನ್ ಇದೆ. 75 ಮೆಟ್ರಿಕ್ ಟನ್ ಅಂದ್ರೆ ಒಂದು ನಾವು ಇಲ್ಲಿ ರಿಟೈಲ್ ಮಾತ್ರ ಹಾಕಿದ್ದೀವಿ ಸರ್. ನಮ್ಮಲ್ಲಿ 3 ಹೋಲ್ಸೇಲ್ ಶಾಪ್ಸ್ ಇದೆ. ಹೋಲ್ಸೇಲ್ ಶಾಪ್ ಮತ್ತೆ ರಿಟೈಲರ್ ಎರಡು ಸೇರ್ಬಿಟ್ಟು 75 ಟನ್ ರಸಗೊಬ್ಬರ ಇದೆ ಸರ್. ಯೂರಿಯಾ ಇದೆ ಸರ್. ಈಗ ಸರ್ ಒಂದು ಯೋಜನೆ ಇದೆ ಕೇಂದ್ರ ಸರ್ಕಾರದ್ದು. ಅದರಲ್ಲಿ ಏನು ಅಂತಂದ್ರೆ ಒಂದು ವರ್ಷಕ್ಕೆ ಲಿಮಿಟೆಡ್ ಆಗಿ ಇರುತ್ತೆ ಅಂದ್ರೆ 50% ಸಬ್ಸಿಡಿಯಲ್ಲಿ ಕೊಡ್ತಾರೆ. ಆ 50% ಸಬ್ಸಿಡಿಯು ಕೂಡ ನೀವು ಫುಲ್ ಕಾಸ್ಟ್ ಕೊಟ್ಟು ಯಾವ್ದಾದ್ರು ಇದರಲ್ಲಿ ತಗೊಳ್ಬಹುದು. ಇಲ್ಲಾಂದ್ರೆ ನಮ್ಮಲ್ಲಿ ಒಂದು ಎಂಪೈರ್ಡ್ ಕಂಪನಿ ಇದೆ, ಅದರಲ್ಲಿ ಇದು ಮಾಡಿದಾಗ ಅಲ್ಲಿ ನಿಮ್ಗೆ 50% ಸಬ್ಸಿಡಿಯಲ್ಲಿ ನಿಮಗೆ ಪೈಪ್ ಸಿಗುತ್ತೆ. ಆಲ್ಮೋಸ್ಟ್ 10,000 ರೂಪಾಯಿ ಮಾತ್ರ ನಿಮ್ಗೆ ಸಹಾಯಧನ. ಅಲ್ಲಿಗೆ 42ರಿಂದ 45 ಪೈಪ್ಗಳು ಸಿಗ್ತಾ ಇತ್ತು ಇಷ್ಟು ದಿನ. ಈಗ ರೇಟ್ ಜಾಸ್ತಿ ಆಗಿದೆ. ಈ ವರ್ಷದಿಂದ ಇನ್ನು ಏನಾಗ್ತದೆ ಅಷ್ಟು ನೋಡ್ಬೇಕು. ಹೌದು, ಅವರ ರೆಡಿ ಮಾಡ್ಕೊಡ್ಬೇಕು. ಇದ್ರದ್ದು ಇನ್ನೊಂದು ಇಂಡೈರೆಕ್ಟ್ ಇದೆ ಸರ್. ಮುಂದಿನ ದಿನಗಳಲ್ಲಿ ರಸಗೊಬ್ಬರಗಳಿಗೆ ಅಂದ್ರೆ ಸಬ್ಸಿಡಿಯನ್ನ ಗ್ರಾಜುಯಲ್ ಆಗಿ ರೆಡ್ಯೂಸ್ ಮಾಡ್ತಾ ಬಂದಾಗ ಒಮ್ಮೆಗೆ ರೈತರ ಮೇಲೆ ಬರ್ಡನ್ ಆಗುತ್ತೆ. ಆಲ್ರೆಡಿ ರೈತರು ರಸಗೊಬ್ಬರಗಳ ಮೇಲೆ ಅವಲಂಬಿತ ಆಗ್ಬಿಟ್ಟು ಸಡನ್ ಆಗಿ ಇನ್ನು ರೇಟ್ ಜಾಸ್ತಿ ಆದ್ರೆ ಪ್ರಾಬ್ಲಮ್ ಆಗ್ಬೋದು ಅಂತ ಹೇಳಿ ನಿಧಾನಗತಿಯಲ್ಲಿ ಇವ್ರನ್ನ ನೈಸರ್ಗಿಕ ಕೃಷಿ ಕಡೆ ತಗೊಂಡು ಹೋಗೋದು ಮತ್ತೆ ಉತ್ಪನ್ನಗಳ ಗುಣಮಟ್ಟನ ಚೆನ್ನಾಗಿರೋದು ಇದು ಕೂಡ ಒಂದು ಉದ್ದೇಶ ಅಂತ ಹೇಳಿ ಸಿಂಪಡಣೆ ಮಾಡುವಂತ ಪ್ರಸಂಗ ಬರ್ತಾ ಇದೆ ಸರ್. ಹಾಗಾಗಿ ಸರ್ ಸಿಂಪಡಣೆ ಒಂದು 3-4 ಪ್ರಾಫಿಟ್ ಇದೆ ಸರ್, ಎಕ್ಸೆಪ್ಟ್ ಇದೆ ಸರ್. ಮತ್ತೆ ತುತ್ತ ಸುಣ್ಣ ಈಗ ಏನು 2 ಕಡೆ ಡೆಮಾನ್ಸ್ಟ್ರೇಷನ್ ಮಾಡಿದ್ದಾರೆ ಸರ್. CR ನಾಯ್ಕರು ಅಲ್ಲಿದ್ದಾರೆ ಸರ್, ಅವರ ಇದರಲ್ಲೂ ತಗೊಂಡಿದ್ದಾರೆ ಸರ್. ತುತ್ತ ಸುಣ್ಣ 3 ಸರ್ತಿ ಸಿಂಪಡಣೆ ಮಾಡಿದಾಗ ಏನು ಕೊಳೆ ರೋಗಕ್ಕೆ ಸಿಂಪಡಣೆ ಮಾಡ್ತಾರೆ ಆ ಟೈಮಲ್ಲಿ ತುತ್ತ ಸುಣ್ಣ ಸಿಂಪಡಣೆ ಮಾಡಿದ್ರು ಒಂದು ಹಂತದಲ್ಲಿ ಸರ್. ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ನಮ್ದು ಸ್ವಲ್ಪ ಲಾಸ್ಟ್ ಇಯರ್ ಸಾಧನೆ ಕಡಿಮೆ ಆಗಿದೆ ಸರ್. ಅದಕ್ಕೆ ಕಾರಣ ಅಂದ್ರೆ ಸರ್, ಮೊದಲೆಲ್ಲ 3 ವರ್ಷದ ಕ್ರಿಯಾಯೋಜನೆ 3ನೇ ಅವಧಿಗೆ ಅವಕಾಶ ಕೊಡ್ತಾ ಇದ್ರು ಸರ್.